ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ BCom ಫೋರ್ತ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಸೊ ಯಾರೆಲ್ಲರೂ ಕಂಪಲ್ಸರಿ ಇಂಗ್ಲೀಷ್ ಅಂದರೆ ಲ್ಯಾಂಗ್ವೇಜ್ ಇದೆಯಲ್ವ ಇಂಗ್ಲೀಷು, ಸೊ ಎಜುಕೇಟ್, ಆಗಿಟೇಟ್ ಆ್ಯಂಡ್ ಆರ್ಗನೈಸ್, ಸೊ ಈ ನಾಲ್ಕು ಭಾಗ ಪಾರ್ಟ್ 4. ಸೊ ಇದ್ರ ಬಗ್ಗೆ, ಈ ಸಬ್ಜೆಕ್ಟ್ನ ಬಗ್ಗೆ ಯಾರೆಲ್ಲ ಸ್ಟಡಿ ಮಾಡ್ತಾ ಇರ್ತೀರಾ ಅವರಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತೀನಿ. ಇದು ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಇದು ಆಗಸ್ಟ್ ಮತ್ತು ಸೆಪ್ಟೆಂಬರ್ 2024 ನಡೆದಿರುವಂಥ ಎಕ್ಸಾಮು. ಈಗ ಯಾರಾದರೂ ಫೋರ್ತ್ ಸೆಮ್ ಎಕ್ಸಾಮಿನೇಷನ್ ಬರೆಸಿದ್ರೆ ಅದು ಅವರಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ದೆನ್ ನಾನು 2023 ಎಜುಕೇಟ್, ಆಗಿಟೇಟ್ ಆ್ಯಂಡ್ ಆರ್ಗನೈಸು ಆ ಪೇಪರು ಸಹ ಮಾಡಿದ್ದೀನಿ. ಅದು ಸಹ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ಆ ಪೇಪರು ಈ ಪೇಪರ್ನ ನೋಡಿಕೊಂಡ್ರೆ ಸಾಕು, ನಿಮಗೆ ಒಳ್ಳೆ ಸ್ಕೋರ್ ಮಾಡ್ಬೋದು. ಇನ್ನು ಎಕ್ಸ್ಟ್ರಾ ಅಡಿಷನಲ್ ಓದಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತೀನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಸೊ ಡಾಕ್ಟರ್ ಜೆಕಿಲ್ನ ಸಮ್ಮರಿ ಏನಾದರೂ ಹುಡುಕ್ತಿದ್ರು ಸಹ ನನ್ನ ಚಾನಲ್ನಲ್ಲಿ ಇದೇ ವಿಡಿಯೋದಲ್ಲಿ ಟ್ಯಾಗ್ ಮಾಡ್ತೀನಿ. ಆ ವಿಡಿಯೋನು ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್. ಅಂತಿನ ಅಂತ ಅಂದ್ಕೊಂಬಿಡಿ, ಈ ವಿಡಿಯೋ ಶುರು ಮಾಡೋಣ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಎಜುಕೇಟ್, ಆಗಿಟೇಟ್ ಆ್ಯಂಡ್ ಆರ್ಗನೈಸು. ಸೊ ಇದ್ರದ್ದು ನಿಮ್ಗೆ ಆಲ್ರೆಡಿ 2023 ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಈಗ ಸ್ವಲ್ಪ ಟೈಮ್ನ ಕೊರತೆ ಇರೋದ್ರಿಂದ ನಾನು ಹಾಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ನೀವು ಬೇಕಾದರೆ ಅದೊಂದು ಚೂರು ನಾನು ಬೇಕಾದ್ರೆ ಸಮ್ಮರಿ ಕೊಟ್ಟಿದ್ದೀನಿ, ನೋಟ್ಸ್ ಕೊಟ್ಟಿದ್ದೀನಿ, ಮತ್ತು ಸಮ್ಮರಿ ಎಕ್ಸ್ಪ್ಲೇನ್ ಮಾಡಿರೋದು ಆಡಿಯೋ ರೆಕಾರ್ಡಿಂಗ್ ಹಾಕಿದ್ದೀನಿ. ಓಕೆ ಅಲ್ವಾ? ಅದನ್ನು ಬೇಕಾದ್ರೆ ನೀಟಾಗಿ ಸ್ಟಡಿ ಮಾಡ್ಕೊಂಡು ಒಂದ್ಸತಿ ನೋಡ್ಕೊಳ್ಳಿ ಗೈಸ್. ಓಕೆನಾ? ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ನಮಗೆ 10 ಕ್ವಶನ್ಸು MCQ ಇರುತ್ತೆ, ಆಮೇಲೆ 5 ಮಾರ್ಕ್ಸು, ಆಮೇಲೆ 10 ಮಾರ್ಕ್ಸಿಗೆ ಅಲೊಕೇಶನ್ಸ್ ಆಗಿರುತ್ತೆ ಅಲ್ವಾ, ಆಮೇಲೆ ಗ್ರಾಮರ್ ಬರುವಂಥದ್ದು. ಸೊ ಪ್ರತಿಯೊಂದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಟ್ಸ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಮತ್ತು ಸಮ್ಮರಿ ಆಗಿರ್ಬೋದು, ಎಲ್ಲ ಸಹ ನನ್ನ ಚಾನಲ್ ಇದೆ. ಹೋಗಿ ಬೇಕಾದ್ರೆ ಚೆಕ್ ಮಾಡಿಕೊಂಡು ಪ್ಲೇ ಲಿಸ್ಟಿಗೆ ಹೋಗ್ಬಿಟ್ಟು ಫೋರ್ತ್ ಸೆಮಿಸ್ಟರ್ಗೆ ಅಂತ ಹೋದರೆ ಎಲ್ಲ ಅಲ್ಲೇ ಸಿಗುತ್ತೆ. ಅದರಲ್ಲಿ ಫಸ್ಟ್ನೇ ಕ್ವಶನ್ MCQನಲ್ಲಿ. ಸೊ ನನಗೆ ಇದ್ರಲ್ಲಿ ಆನ್ಸರ್ಗಳು ನನಗೆ ಗೊತ್ತಿಲ್ಲ. ಯಾಕಪ್ಪ ಅಂತಂದರೆ ಈ ಸರಿ ಟೈಮು ಇಲ್ಲದೆ ಇರೋ ಕಾರಣ ಈ ಸರಿ ನಾನು ಆನ್ಸರ್ನ ಮಾಡ್ಕೊಂಡಿಲ್ಲ. ಬಟ್ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ನೋಡ್ಕೊಳ್ಳಿ. ಅದರಲ್ಲಿ ಫಸ್ಟ್ನೇ ಕ್ವಶನು, ದ ಕ್ಯಾರೆಕ್ಟರ್ ಆಫ್ ನಾವೆಲ್ ಡಿಸ್ಕ್ರೈಬ್ ದ ಹೈಡ್ ಆ್ಯಸ್. ಅಂದರೆ ಈ ನಾವೆಲ್ನಲ್ಲಿ ಹೈಡ್ನ ಯಾವ ಥರ ಡಿಸ್ಕ್ರೈಬ್ ಮಾಡಿದ್ದಾರೆ ಅದು ನೋಡ್ಕೊಳ್ಳಿ. ಆಪ್ಷನ್ ಕೊಟ್ಟಿರೋ ನೋಡಿ. ದೇ ಆರ್ ಅನೇಬಲ್ ಡಿಸ್ಕ್ರೈಬರ್ ಹೈಡು. ನೆಕ್ಸ್ಟು ದೇ ಸೇ ಹೈಡ್ ಯೂಗ್ಲಿ ಡಿಫಾರ್ಮ್ಡ್ ಬಟ್ ಕೆನಾಟ್ ಸೇ ಎಕ್ಸಾಕ್ಟ್ಲಿ ಹೌ. ದೇ ಸೇ ಹೈಡ್ ಲುಕ್ ಆಡ್ಲಿ ಸಿಮಿಲರ್ ಟು ಜಕಿಲ್ like a warped versions of him. They are stuck in lighting when they utter Hyde's name. ಬೇಕಾದ್ರೆ ನೀವು ಇಲ್ಲಿ ಅಂದರೆ ನೋಡಿ, ನೆಕ್ಸ್ಟ್ ಕ್ವಶನ್ ಐತೆ, ವಾಟ್ ಡಸ್ ದ ಸೆವೆರೆಂಟ್ ಗರ್ಲ್ ವಿಟ್ನೆಸ್ ಫ್ರಮ್ ದ ವಿಂಡೋ? ಜಕಿಲ್ ಆ್ಯಂಡ್ ಹೈಡ್ ಮೀಟಿಂಗ್ ದ ಸೀಕ್ರೆಟು, ಹೈಡ್ ಮರ್ಡರಿಂಗ್ ಸರ್ ಡೆವರ್ಸ್ ಕ್ರ್ಯೂ, ನೆಕ್ಸ್ಟು ಹೈಡ್ ಟೆಂಪ್ಲಿಂಗ್ ಎ ಟೈಟಲ್ ಚೈಲ್ಡ್, ಜಕಿಲ್ ಟ್ರಾನ್ಸ್ಫಾರ್ಮಿಂಗ್ ಇನ್ ಟು ಹೈಡ್. ಓಕೆ, ಇದಕ್ಕೆ ಬೇಕಾದ್ರೆ ನೀವು ಆನ್ಸರ್ನ ಬೇಕಾದ್ರೆ ಇದನ್ನು ತೊಗೊಳ್ಳಿ, ಸ್ಕ್ರೀನ್ಶಾಟ್ನ ತೊಗೊಂಡು ನೀಟಾಗಿ 10 ಕ್ವಶನ್ಸ್ ಇದೆ, ಅದಕ್ಕೆ ಮಾತ್ರ ಆನ್ಸರ್ ಹುಡುಕೊಳ್ಳಿ ಗೈಸ್. ಓಕೆನಾ? ಇದು ಮಿಕ್ಕಿದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಸರ್ಗಳನ್ನಾರ ಕೇಳ್ಕೊಳ್ಳಿ, ಇಲ್ಲಾರೆ ನಾನು ನೋಟ್ಸ್ ಪ್ರೊವೈಡ್ ಮಾಡಿದ್ದೀನಲ್ವಾ, ಅದರಲ್ಲಿ ಸಿಗುತ್ತೆ. ನೀಟಾಗಿ ಒಂದ್ಸರಿ ನೋಡ್ಕೊಳ್ಳಿ. ಓಕೆನಾ? ಇಲ್ಲ ಆಯಿತು. ಇನ್ನು 3ನೇ ಕ್ವಶನ್ ಬಂದುಬಿಟ್ಟು ನೋಡಿ. 3ನೇ ಕ್ವಶನ್ನು, ಹೂ ಲೀಡ್ ಟು ಪೊಲೀಸ್ ಜಕಿಲ್ ಹೌಸ್. ಅಂದರೆ ಈ ಜಕಿಲ್ ಹೌಸ್ ಹತ್ರ ಯಾರು ಪೊಲೀಸ್ ಜೊತೆ ಯಾರು ಬಂದಿದ್ರು? ಜಕಿಲ್ ಬಂದಿದ್ರಾ, ಇಲ್ಲ ಸೆವರೆಂಟ್ ಗರ್ಲ್ ಬಂದಿದ್ರಾ, ಇಲ್ಲ ಅಟರ್ಸನ್ ಬಂದಿದ್ರೆ, ಎನ್ಫೀಲ್ಡ್ ಬಂದಿದ್ರಾ? ಸೊ ಇದು ಸಹ ನೀವು ಆನ್ಸರ್ನ ಹುಡುಕೊಳ್ಳಿ. ಯಾಕಪ್ಪ ಅಂದರೆ ನಾನು ಅದು ಪೂರ್ತಿ ಓದಿಲ್ಲ. ಈ ಸರಿ ಟೈಮ್ ಇಲ್ಲದ ಕಾರಣ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇತ್ತಲ್ಲ ಹಾಗೆ ಹಾಕೋ ಬದಲು, ಅಂದರೆ ನಾನು ಅಂದ್ಕೊಂಡಿದ್ದೆ ಮ್ಯೂಸಿಕ್ ಹಾಕ್ಬಿಟ್ಟು ಹಾಗೆ ಪೋಸ್ಟ್ ಮಾಡೋಣ ಸ್ಕ್ರೋಲ್ ಮಾಡಿಕೊಂಡು ಅಂತ. ಬಟ್ ಅದು ನಿಮ್ಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ. ಆದ ಕಾರಣ ನಾನು ಬೇಕಾದ್ರೆ ಇದಕ್ಕೆ ಬೇಕಾ ಆನ್ಸರ್ ಹುಡುಕೋತಾರೆ. ಯಾಕೆಂದರೆ 2023 ಕ್ವಶನ್ ಪೇಪರ್ ಅಲ್ಲೇ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರಲ್ಲಿ ಕಂಪ್ಲೀಟಾಗಿ ಒಂದೊಂದು ಕಾನ್ಸೆಪ್ಟು ಸಹ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಲ್ಲೂ ಸಹ ಸಿಕ್ಕೊಟ್ಟು ನೋಡ್ಕೋತಾರೆ ಅಂತ ಹೇಳ್ತಾ ನಾನೇನಕ್ಕೇನು ಆನ್ಸರ್ನ ಸೊಲ್ಯೂಷನ್ ಮಾಡೋಕ್ಕೆ ಹೋಗಿಲ್ಲ. ಸಾರಿ ಗೈಸ್. ಬೇಕಾದರೆ ನೀವೊಂದು ಕೆಲಸ ಮಾಡಿ, ಈ 10 ಕ್ವಶನ್ಸ್ ಇದೆಯಲ್ವ, ಈ 10 ಕ್ವಶನ್ಸ್ಗೆ ನೀಟಾಗಿ ಒಂದು ಕಡೆ ಕಮೆಂಟ್ನ ಮಾಡಿ. 1ನೇ ಕ್ವಶನ್ಗೆ ಇದು ಆನ್ಸರು, 2ನೇ ಕ್ವಶನ್ಗೆ ಇದು ಆನ್ಸರ್, 3ನೇ ಕ್ವಶನ್ಗೆ ಇದು ಆನ್ಸರ್ ಅಂತ ನಾನು ಅದನ್ನ ಪಿನ್ ಮಾಡ್ತೀನಿ. ಕೆಲವ್ರಿಗೆ ಹೆಲ್ಪ್ ಆಗುತ್ತೆ ಗೈಸ್. ಸಾರಿ ಗೈಸ್. ಸೊ ನೋಡಿ, ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಆ್ಯಪ್ ಆ್ಯಂಡ್ ಹೈಡ್ ಆಫ್ಟರ್ ದ ಕ್ರ್ಯೂ ಮರ್ಡರ್? ಅಂದರೆ ಇದು ಸರ್ಚಸ್ ಅದರ್ ಕಿಲ್ಲು, ಈ ಡೈಸು, ಈ ಕಿಲ್ ಎನ್ಫೀಲ್ಡು, ಈ ಡಿಸಪಿಯರೆನ್ಸು. ಕ್ರ್ಯೂ ಮರ್ಡರ್ ಆದಾಗ ಹೈಡ್ ಆಫ್ಟರ್ ಏನಾಗ್ತಾನೆ ಅಂದರೆ ಈ ಡಿಸಪಿಯರ್ ಆಗ್ತಾನೆ. ಓಕೆ, ಇದಕ್ಕೊಂದು ಆನ್ಸರು ನೋಡ್ಕೊಳ್ಳಿ. ಇದು ಅಷ್ಟೊಂದು ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್ 5, 6
ನೋಡ್ಕೊಳ್ಳಿ. ಲ್ಯಾನ್ಯಾನ್ ಗಿವ್ಸ್ ಡ್ಯಾಸ್ ಅಟರ್ಸನ್ ಬಿಫೋರ್ ದ ಡೈಸ್ ಎ ಬಾಕ್ಸು, ಎ ಸ್ಮಾಲ್ ಫಾರ್ಚ್ಯೂನು, ಎ ಲೆಟರು, ಎ ಮಿಸ್ಟೋರಿಯಲ್ ವಿಯಲ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಲೆಟರ್ ಕೊಡ್ತಾನೆ ಅವನಿಗೆ. ಒಂದು ಲೆಟರ್ ಕೊಟ್ಬಿಟ್ಟು ನಾನು ಡಿಸಪಿಯರೆನ್ಸ್ ಆದಾಗ ಡಿಸಪಿಯರೆನ್ಸ್ ಆದಾಗ ಆ ಲೆಟರ್ನ ಓದು, ಅಥವಾ ವಿಲ್ಲ ಕೊಡ್ತಾನೆ, ಇಲ್ಲ ಲೆಟರ್ನ ಕೊಡ್ತಾನೆ, ಇಲ್ಲ ಒಂದ್ಸರಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ವೇರ್ ಡಿಡ್ ಎನ್ಫೀಲ್ಡ್ ಆ್ಯಂಡ್ ಅಟರ್ಸನ್ ಸೇ ಜೆಕಿಲ್ ಡ್ಯೂರಿಂಗ್ ಈಸ್ ಸೆಕ್ಯುಲಿಜನ್ ಓಕೆ ಲ್ಯಾನಿಯನ್ ಫ್ಯೂನರಲ್ಲ, ಇನ್ ಈಸ್ ಲ್ಯಾಬೊರೇಟರಿನ, ಹೈಟ್ಸ್ ಅಪಾರ್ಟ್ಮೆಂಟಾ, ಎ ಫಾಗಿ ಸ್ಟ್ರೀಟಾ? ಇದಕ್ಕೂ ಆನ್ಸರ್ ಹುಡುಕಬೇಕು. ಎ ಸೆವರೆನ್ ಥಿಂಕ್ ದಟ್ ದ ಮ್ಯಾನ್ ಇನ್ ಲ್ಯಾಬೊರೇಟರಿ ಈಸ್ ನಾಟ್ ಜೆಕಿಲ್ ಬಿಕಾಸ್ ಈಸ್ ವಾಯ್ಸ್ ಡಿಫರೆನ್ಸ್ ಫ್ರಮ್ ಜೆಕಿಲ್. ಇದಕ್ಕೆ ಇದೇ ಆನ್ಸರ್ ಆಗಿರುತ್ತೆ. ಓಕೆನಾ, ಇದೇ ಆನ್ಸರ್ ಆಗಿರುತ್ತೆ. ಜೆಕಿಲ್ ಔಟ್ ಆಫ್ ದ ಕಂಟ್ರಿ, ಜೆಕಿಲ್ ಇಸ್ ಡೈಡ್, ಜೆಕಿಲ್ ನೆವರ್ ಗೋಸ್ ಟು ಲ್ಯಾಬೊರೇಟರಿ. ಈ ವಾಯ್ಸ್ ಇಸ್ ಡಿಫರೆಂಟ್ ಫ್ರಮ್ ಜೆಕಿಲ್. ಸೊ ಇದರಿಂದನೇ ಅವರಿಗೆ ಅನುಮಾನ ಬರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್, ಹೂ ಇಸ್ ಹೈಡ್? ಜೆಕಿಲ್ ಇನ್ ಇನ್ಸೆಂಟ್ ಬ್ರದರ್, ಜೆಕಿಲ್ ಫಾದರ್, ಜೆಕಿಲ್ ಸನ್, ಜೆಕಿಲ್ ಡಾರ್ಕ್ ಸೈಡು. ಜೆಕಿಲ್ ಡಾರ್ಕ್ ಸೈಡು ಅವನು ಹೈಡ್ ಆಗಿರ್ತಾನೆ. ಓಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇದು ಆನ್ಸರ್ ಕರೆಕ್ಟ್. ಓಕೆ, ಅದನ್ನು ನಂಗೆ ಗೊತ್ತು. ಆಲ್ರೆಡಿ ನಾನು ಒಂದು ವರ್ಷ ಈ ಕಾನ್ಸೆಪ್ಟ್ನ ಓದಿ ಸುಮಾರು ಒಂದು ವರ್ಷದ ಮೇಲಾಗಿದ್ರು, 2 ವರ್ಷ ಆಯಿತು ಬಂತು, 2 ವರ್ಷ ಆಗಿದ್ರು ಸಹ ಕೆಲವೊಂದು ನೆನಪಲ್ಲಿದ್ದಾವೆ. ಹೂ ಡಸ್ ಅಟರ್ಸನ್ ಗೋ ಟು ಸಿ ಆಫ್ಟರ್ ದ ಫೈಂಡ್ ಔಟ್ ದಟ್ ಡಾಕ್ಟರ್ ಜೆಕಿಲ್ ಈಸ್ ರಿಫ್ಯೂಸಿಂಗ್ ಟು ಸಿ ವರ್ಷನ್? ಮಿಸ್ಟರ್ ಎನ್ಫೀಲ್ಡ್, ಮಿಸ್ಟರ್ ಪೋಲ್, ಮಿಸ್ಟರ್ ಲ್ಯಾನ್ಯಾನ್, ಮಿಸ್ಟರ್ ಹೈಡ್. ಮಿಸ್ಟರ್ ಪೋಲ್ ಇದಕ್ಕೆ ಆನ್ಸರ್ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಕ್ವಶನ್, ಇದು ಓದ್ತೀನಿ, ನೀಟಾಗಿ ತಿಳ್ಕೊಳ್ಳಿ. ವಾಟ್ ಈಸ್ ಅನ್ಫ್ಯಾಮಿಲಿಯರ್ ವಾಯ್ಸ್ ಇನ್ ಡಾಕ್ಟರ್ ಜೆಕಿಲ್ ಲ್ಯಾಬೊರೇಟರಿ ಆರ್ಡರ್ ಇನ್ ಟು ಸರ್ಚ್ ಫಾರ್ ಅಕಾರ್ಡಿಂಗ್ ಟು ಮಿಸ್ಟರ್ ಪೋಲ್? ಎ ಕೀ, ಎ ಲೆಟರ್, ಎ ಕೆಮಿಕಲ್ ಇಂಗ್ರೀಡಿಯೆಂಟ್, ಎ ರೇಸ್ ಪೀಸ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎ ಕೆಮಿಕಲ್ ಇಂಗ್ರೀಡಿಯೆಂಟ್. ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಗೈಸ್, ಈ 10 ಸಹ ಕ್ವಶನ್ಸ್ ಹೇಳಿದ್ದೀನಿ. ಬಟ್ ಅದನ್ನು ನೀವು ನೀಟಾಗಿ ಆನ್ಸರ್ನ ಟೈಪ್ ಮಾಡಿ ಕಮೆಂಟ್ ಮೂಲಕ ಹಾಕಿ, ನಾನು ಅದನ್ನ ಪಿನ್ ಮಾಡ್ತೀನಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಗೈಸ್. ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ ಪ್ಲೀಸ್. ಇದೊಂದಕ್ಕೆ ಮಾತ್ರ ಕೋರ್ಕೋತಾ ಇದ್ದೀನಿ. ಬಟ್ ಇನ್ನು ಬೇರೆ ಪೇಪರ್ಗಳೇ ಎಲ್ಲನೂ ನಾನೇ ಸೊಲ್ಯೂಷನ್ ಮಾಡಾಕ್ತೀನಿ ಪ್ಲೀಸ್ ಗೈಸ್. ಓಕೆನಾ? ಇನ್ನು ಇದಾಯಿತು. ಇನ್ನು 4 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ಸ್ ಬರ್ತವೆ ನೋಡಿ. ಇದರಲ್ಲಿ 4 ಕ್ವಶನ್ಸ್, ಅಂದರೆ ಇಲ್ಲಿ ಸುಮಾರು 6 ಕ್ವಶನ್ನ ಕೊಟ್ಟಿದ್ದಾರೆ. ಅದರಲ್ಲಿ 4 ಕ್ವಶನ್ ಅಟೆಂಡ್ ಮಾಡಬೇಕು. 6ಕ್ಕೆ 6 ಕ್ವಶನ್ನು ಸಹ ನೀವು ಓದ್ಕೊಂಡಿರಿ. ಯಾಕೆ ಅಂತಂದರೆ ಈ ವರ್ಷ ಪೇಪರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ವೈ ಡಸ್ ಜೆಕಿಲ್ ಕ್ರಿಯೇಟ್ ಹೈಡ್? ಇದೊಂದು ಕ್ವಶನ್ನು. ಜೆಕಿಲ್ ಯಾಕೆ ಹೈಡ್ ಆದ, ಅದಕ್ಕೇನು, ಅದು ರೀಸನ್ ಏನು, ಅದನ್ನು ಬರಿಬೇಕು. ಸೊ ಇದು ಒಂದು ಕ್ವಶನ್. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೈನ್ ದ ಡಿಸ್ಕ್ಲೋಷನ್ ಆಫ್ ಅಟರ್ಸನ್ ಆ್ಯಂಡ್ ಎನ್ಫೀಲ್ಡ್ ಆನ್ ದ ಅಟ್ಯಾಕ್ ಆನ್ ಎ ಗರ್ಲ್. ಅಂದರೆ ಅಟರ್ಸನ್ನು ಎನ್ಫೀಲ್ಡ್ ಹೋದಾಗ ಗರ್ಲ್ನ ಯಾಕೆ ಅಟ್ಯಾಕ್ ಮಾಡಿರ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ನ ಮಾಡಿ. ಅಂದರೆ ಅಟರ್ಸನ್ನು ಎನ್ಫೀಲ್ಡು ಅಟ್ಯಾಕ್ ಎ ಗರ್ಲ್. ಓಕೆ, ಇದೊಂದು ಕ್ವಶನು. ನೆಕ್ಸ್ಟ್, ಸ್ಕೆಚ್ ಕ್ಯಾರೆಕ್ಟರ್ ಆಫ್ ಲ್ಯಾನ್ಯಾನ್. ಇಲ್ಲಿ ಒಂದು ನಿಮಗೆ ಹೇಳೋದಾದರೆ ನಿಮಗೆ ಕ್ಯಾರೆಕ್ಟರ್ ವೈಸ್ ಸಿಗುತ್ತೆ. ಅದು ನೋಟ್ಸು ನಾನು ಸಹ ಅಪ್ಲೋಡ್ ಮಾಡಿದ್ದೀನಿ, ಕ್ಯಾರೆಕ್ಟರ್ ವೈಸ್ ಅಪ್ಲೋಡ್ ಮಾಡಿದ್ದೀನಿ. ಅಷ್ಟು ಕ್ಯಾರೆಕ್ಟರ್ನ ಓದ್ಕೊಳ್ಳಿ, ನಿಮಗೆ 5 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಕೆಲವೊಂದು ಈವೆಂಟ್ಗಳ್ನು ಸಹ ನಾನು ನೋಟ್ಸ್ ಮಾಡಿ ಹಾಕಿದ್ದೀನಿ, ಅವನ್ನು ಸಹ ಓದ್ಕೊಳ್ಳಿ. ಓಕೆನಾ? ಅಟ್ಯಾಕ್ ಗರ್ಲ್ ಇನ್ ದ ಕ್ಯಾರೆಕ್ಟರ್ ಆಫ್ ಲ್ಯಾನ್ಯಾನ್. ರೈಟ್ ಎ ನೋಟ್ ಆನ್ ಫಿಸಿಕಲ್ ಅಪಿಯರೆನ್ಸ್ ಆಫ್ ಮಿಸ್ಟರ್ ಹೈಡ್. ಓಕೆನಾ? ಅವನ ಫಿಸಿಕಲ್ ಆಗಿ ಯಾವ ಥರ ಅಪಿಯರೆನ್ಸ್ ಆಗಿದೆ ಮಿಸ್ಟರ್ ಹೈಡ್, ಅದ್ರ ಬಗ್ಗೆ ತಿಳಿಸಿ ಅಂತ ಹೇಳಿದ್ದಾನೆ. ಇನ್ನು ನೆಕ್ಸ್ಟ್ ಕ್ವಶನ್, ವೈ ಡಸ್ ಲ್ಯಾನ್ಯಾನ್ ಅಪಿಯರ್ ಇಲ್ ವೆನ್ ಅಟರ್ಸನ್ ವಿಸಿಟ್ ಹಿಮ್? ಅಂದರೆ ಅಟರ್ಸನ್ನು ಲ್ಯಾನ್ಯಾನ್ಗೆ ಯಾವ ಥರ ಅಪಿಯರ್ ಆಗ್ತಾನೆ, ಸೊ ಅದನ್ನು ಸಹ ಇಲ್ಲಿ ನೀಟಾಗಿ ಸಂಕ್ಷಿಪ್ತವಾಗಿ ಬರೆದ್ಬಿಡಿ. ಇನ್ನು ನೆಕ್ಸ್ಟು, ದ ಸಿಗ್ನಿಫಿಕೆನ್ಸ್ ಆಫ್ ಜೆಕಿಲ್ ಹೌಸ್. ಓಕೆ, ಜೆಕಿಲ್ ಹೌಸು ಯಾವ ಥರ ಇತ್ತು ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾನೆ. ಬ್ರೋ, ಇದು ಎಷ್ಟು ಪೇಜಿಗೆ ಇರಬೇಕು ಆನ್ಸರ್ ಅಂತ ನೋಡೋದಾದರೆ, ಇದು ಸೇಮ್ 4 ಮಾರ್ಕ್ಸಿಗೆ ಆಗಿರೋದ್ರಿಂದ 5 ಮಾರ್ಕ್ಸಿಗೆ ಆಗಿರೋದ್ರಿಂದ ಕಂಪ್ಲೀಟ್ಲಿ 1 ರಿಂದ 1.5 ಪೇಜ್ ಅಥವಾ 2 ಪೇಜ್ ಇರಲೇಬೇಕು. ಓಕೆನಾ? ಮಸ್ಟ್ ಆ್ಯಂಡ್ ಶುಡ್ ಆಗಿ ಇರಲೇಬೇಕು, ಒಳ್ಳೆ ಸ್ಕೋರ್ ಆಗುತ್ತೆ. ಇನ್ನು ಅದೇ ರೀತಿ 10 ಮಾರ್ಕ್ಸಿಗೆ, ಓಕೆನಾ, 10 ಮಾರ್ಕ್ಸಿಗೆ 2 ಕ್ವಶನ್ ಕೇಳಿರ್ತಾನೆ. ಅದರಲ್ಲಿ 1 ಕ್ವಶನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಬರೆದ್ಬೇಡಿ, ಸಾಕಾಗುತ್ತೆ. 10 ಮಾರ್ಕ್ಸಿಗೆ ಸುಮಾರು 3 ರಿಂದ 3.5 ಪೇಜ್ ಇರಬೇಕು ಆನ್ಸರು ನೀಟಾಗಿ. ಅಂದರೆ ಬುಕ್ಲೆಟ್ ಇರುತ್ತಲ್ವಾ, ಬುಕ್ಲೆಟಲ್ಲಿ ಒಂದು 32 ಅಥವಾ 18 or 22 ಅಷ್ಟೇ ಲೈನ್ಸ್ ಇರೋದು. 3 ಪೇಜ್ ಆರಾಮಾಗಿ ತುಂಬುತ್ತೆ ನಾವು ನೀಟಾಗಿ ಬರೆದ್ರೆ, ಫಾರ್ಮೇಷನ್ ಮಾಡಿಕೊಂಡು ನೋಡ್ಕೊಳ್ಳಿ. ಏನಪ್ಪ 10 ಮಾರ್ಕ್ಸಿಗೆ ಕೇಳಿದಂದರೆ, ಜೆಕಿಲ್ ಫೆಟಲಿ ಲಾಸಸ್ ಕಂಟ್ರೋಲ್ ಓವರ್ ಈಸ್ ಟ್ರಾನ್ಸ್ಫಾರ್ಮೇಷನ್ ಡಿಸ್ಕಸ್. ಇದ್ರ ಬಗ್ಗೆ ಏನಾರ ಬರೀರಿ. ಅಥವಾ ಕ್ರಿಟಿಕಲಿ ಎಕ್ಸಾಮೈನ್ ದ ಡಿಫರೆನ್ಸ್ ಬಿಟ್ವೀನ್ ಜೆಕಿಲ್ ಆ್ಯಂಡ್ ಹೈಡ್. ಜೆಕಿಲ್ ಮತ್ತು ಹೈಡ್ನ ಡಿಫರೆನ್ಸ್ ಏನು ಇತ್ತು ಅದನ್ನು ಬರೀರಿ, ಇಲ್ಲಿ ಇದನ್ನಾರ ಬರೀರಿ. ಒಟ್ಟಾರೆಯಾಗಿ ಇವೆರಡರಲ್ಲಿ 1 ಕ್ವಶನ್ ಬರೀ, ಇದು 10 ಮಾರ್ಕ್ಸಿಗೆ. ಸೊ ಇನ್ನು ಪಾರ್ಟ್ ಬಿಗೆ ಬಂದರೆ ಕಂಪ್ಲೀಟ್ಲಿ
ನಿಮಗೆ ಏನು ಗ್ರಾಮರ್ ಇರುತ್ತೆ. ಸೊ ಇದು 50 ಮಾರ್ಕ್ಸಿಗೆ, ಇದು ಇದು 30 ಮಾರ್ಕ್ಸಿಗೆ, ಇದು ಓಕೆ ಸಾರಿ ಇದು 10 20 10, ಇದು 30 ಮಾರ್ಕ್ಸಿಗೆ, ಇದು 30 ಮಾರ್ಕ್ಸಿಗೆ. 50 ಪ್ರಾಕ್ಟಿಕಲ್, ಇದು 50 ಥಿಯರಿ ಇರುತ್ತೆ, 50 ಗ್ರಾಮರ್ ಇರುತ್ತೆ. ಅದರಲ್ಲಿ 5 ಮಾರ್ಕ್ಸಿಗೆ ಪಾರ್ಟ್ ಬಿ ನಲ್ಲಿ ಫಸ್ಟ್ನೇ ಆಪ್ಷನಲ್ಲಿ ನೋಡೋದಾದರೆ ನಾನು ಈ ಲೆಟರ್ ರೈಟಿಂಗು ಮತ್ತು ಸ್ಟೋರಿ ಯಾವ ಥರ ಬಿಲ್ಡ್ ಮಾಡಬೇಕು, ಕೆಲವೊಂದು ಅಡ್ವರ್ಟೈಸಿಂಗು ಇವೆಲ್ಲ ಸಹ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನನ್ನ ಚಾನಲ್ ಚೆಕ್ ಮಾಡಿಕೊಂಡು ಓದ್ಕೊಳ್ಳಿ. ಸೊ ಅದರಲ್ಲಿ ಮೊದಲನೇದಾಗಿ ಗ್ರಾಮರಲ್ಲಿ ಬಂದರೆ ಡ್ರಾಫ್ಟ್ ಟ್ರಾವೆಲ್ ರೈಟಿಂಗ್ ಯುವರ್ ರೀಸೆಂಟ್ ಟೂರ್. ಅಂದರೆ ನಾನು ಎಲ್ಲೋ ಒಂದು ಟೂರಿಗೆ ಹೋಗಿರ್ತೀನಿ, ಅದ್ರ ಬಗ್ಗೆ ಒಂದು ರೈಟಿಂಗ್ನ ಬರೀಬೇಕು. ಯಾವ ಥರ ಇತ್ತು ಅಲ್ಲಿ ಫೀಲಿಂಗು, ಮತ್ತು ಯಾವೆಲ್ಲ ಪ್ಲೇಸಿಗೆಲ್ಲ ಹೋಗಿದ್ದು ಒಂದು ಅಸಂಪ್ಷನ್ ಮಾಡ್ಕೊಂಡು ಬರೀರಿ. 5 ಮಾರ್ಕ್ಸಿಗೆ ಎಷ್ಟು ಬೇಕೋ ಅಷ್ಟು. ಅಥವಾ ಇಲ್ಲ ಆರ್ಟಿಕಲ್ನ ಬರೀತೀರಾ, ರೈಟ್ ಎ ಆರ್ಟಿಕಲ್ ಆನ್ ಆರ್ಗಾನಿಕ್ ಫಾರ್ಮಿಂಗ್, ಒಂದು ಆರ್ಗಾನಿಕ್ ಫಾರ್ಮಿಂಗ್ನ ಮೇಲೆ ಒಂದು ಆರ್ಟಿಕಲ್ನ ಬರೀಬೇಕು. ಅಥವಾ ರೈಟ್ ಎ ಬ್ಲಾಗ್ ಆನ್ ಇಂಪಾರ್ಟೆಂಟ್ ಆಫ್ ಸೆಲೆಬ್ರೇಷನ್ ನ್ಯಾಷನಲ್ ಫೆಸ್ಟಿವಲ್. ಈಗ ನೀವೊಂದು ನ್ಯಾಷನಲ್ ಫೆಸ್ಟಿವಲ್ಗೆ ಹೋಗಿರ್ತೀರಾ, ಅಲ್ಲಿ ಏನೆಲ್ಲ ನೋಡಿದ್ರಿ, ಏನೆಲ್ಲ ಇಂಪ್ರೆಸ್ ಆಯಿತು, ಇದ್ರ ಬಗ್ಗೆ ಬರೀಬೇಕು. ಈ 3 ಕ್ವಶನ್ಸಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಅಟೆಂಡ್ ಮಾಡಬೇಕು. ಇದರಲ್ಲಿ ತುಂಬ ಈಸಿ ಅಂತ ಅಂದರೆ ಡ್ರಾಫ್ಟ್ ಟ್ರಾವೆಲ್ ರೈಟಿಂಗ್ ಆನ್ ರೀಸೆಂಟ್ ಟೂರ್. ನಾನೆಲ್ಲೋ ಹೋಗಿರ್ತೀನಿ, ಈಗ ಜೋಗ್ ಫಾಲ್ಸ್ ಅಂತ ಅಂದ್ಕೊಳ್ಳಿ, ಅಲ್ಲಿ ಹೋಗಿದ್ದು ಯಾವ ಥರ ಫೀಲಿಂಗ್ ಇತ್ತು, ಏನಾಗಿತ್ತು ಅಂತ ಎಲ್ಲ ನೀಟಾಗಿ ತಿಳ್ಕೊಂಡ್ರೆ ಏನೋ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಇದು ಸಹ 3 ಕ್ವಶನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಕ್ವಶನ್ ಅಟೆಂಡ್ ಮಾಡಬೇಕು. ಏನಪ್ಪ ಅಂತ ಅಂದರೆ ಡ್ರಾಫ್ಟ್ ಆ್ಯಂಡ್ ಇಮೇಲ್ ಯುವರ್ ಸಿಸ್ಟರ್ ಕಂಗ್ರ್ಯಾಚುಲೇಟಿಂಗ್ ಹರ್ ಆನ್ ಹರ್ ಸಕ್ಸಸ್ KPSC ಎಕ್ಸಾಮ್. ಅಂದರೆ ನಿಮ್ಮ ಸಿಸ್ಟರು KPSC ಎಕ್ಸಾಮಲ್ಲಿ ಪಾಸ್ ಆಗಿದ್ದಾರೆ, ಅವರಿಗೊಂದು ಕಂಗ್ರ್ಯಾಚುಲೇಷನ್ ಈ ಲೆಟರ್ನ ಬರೀರಿ ಅಂತ, ಇಮೇಲ್ ಲೆಟರ್ನ ಬರೀರಿ ಅಂತ ಇರುತ್ತೆ. ಸೇಮ್ ಅದು ನಾವು ಲೆಟರ್ ರೈಟಿಂಗ್ ಬರೀತೀವಲ್ಲ ಅದೇ ಥರ ಇರುತ್ತೆ, ಬಟ್ ಸ್ವಲ್ಪ ಫಾರ್ಮೇಷನ್ ಚೇಂಜ್ ಇರುತ್ತೆ, ಫಾರ್ಮೆಟ್ಟು, ಅದನ್ನು ನೋಡ್ಕೊಳ್ಳಿ. ಅಥವಾ ಡ್ರಾಫ್ಟಿಂಗ್ ಅಪಾಲಜಿ ಇಮೇಲ್ ಯುವರ್ ಕಾಲೇಜ್ ಪ್ರಿನ್ಸಿಪಲ್ ಆನ್ ಯುವರ್ ಮಿಸ್ಕಂಡಕ್ಟ್ ಇನ್ ದ ಕ್ಲಾಸ್ ರೂಮ್. ಅಂದರೆ ಕ್ಲಾಸ್ ರೂಮಲ್ಲಿ ನನ್ನ ಬಿಹೇವಿಯರು ಸರಿ ಇಲ್ಲ, ಸೊ ಆದ್ದರಿಂದ ನಾನು ಅಪಲೈಸ್ ಕೊಡೋದು ಅದನ್ನಾರ ಬರಿಬೋದು. ಅಥವಾ ಡ್ರಾಫ್ಟ್ ಅಪ್ಲಿಕೇಶನ್ ಇಮೇಲ್ ಟು ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್ ಆನ್ ದ ಟೀಮ್ ಸಕ್ಸಸ್ ಇನ್ T20 ವರ್ಲ್ಡ್ ಕಪ್. ಸೊ ಇದಕ್ಕೆ ಕಂಪ್ಲೀಟಾಗಿ ಇಮೇಲ್ ಫಾರ್ಮೆಟ್ ಅಂತ ಹೇಳ್ಬಿಟ್ಟು ನಾನೊಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ಸಿಗುತ್ತೆ. ಸೊ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಷ್ಟು ಈ 3ರಲ್ಲಿ ನಾನು ಬರೆಯುವಂಥದ್ದು, ಸಿಸ್ಟರ್ಗೆ ಲೆಟರ್ನ ಬರೆಯೋದು ತುಂಬ ಈಸಿಯಾಗಿ ಕನ್ವೆ ಆಗಿ ಬರಿಬೋದು. ಸೊ ಇದನ್ನಾರ ಬರಿಬೋದು. ಅಥವಾ ಡ್ರಾಫ್ಟ್ ಕಾಪಿ ನೆಕ್ಸ್ಟು ಡ್ರಾಫ್ಟ್ ಕಾಪಿ ರೈಟಿಂಗ್ ಔರ್ ಶ್ರೀವಲ್ ಅರ್ಬಲ್ ಪ್ರಾಡಕ್ಟ್ ಕಂಪನಿ ಪ್ರಮೋಟ್ ದೇರ್ ಪ್ರಾಡಕ್ಟ್ ಇಸ್ ವೆಬ್ಸೈಟು. ಅಥವಾ ಡ್ರಾಫ್ಟ್ ಎ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಆಫ್ ಸ್ಟಾರ್ಟಪ್ ಎಲೆಕ್ಟ್ರಿಕ್ ಕಾರ್ ಕಂಪನಿ ರೀಸೆಂಟ್ಲಿ ಲಾಂಚ್ಡ್ ಇನ್ ಇಂಡಿಯಾ. ಓಕೆ, ನನಗೆ ಬರೆಯೋದಾದರೆ ಕಂಪನಿ ಅಂದರೆ ನಾವೀಗ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೀವಲ್ವಾ, ಈಗ ನಾವೊಂದು ವಾಚ್ನ ಪರ್ಚೇಸ್ ಮಾಡಲಿ, ಇಲ್ಲ ಮೊಬೈಲ್ನ ಪರ್ಚೇಸ್ ಮಾಡಲಿ, ನಾವು ಆನ್ಲೈನಲ್ಲೆಲ್ಲ ನೋಡ್ತೀವಲ್ಲ ಇನ್ಫಾರ್ಮೇಷನ್ನು, ಅದೇ ಥರ ಇನ್ಫಾರ್ಮೇಷನ್ ಬರೋದ್ರೆ ಸಾಕು. ಈಗ ನೋಡಿ, ಸ್ಟಾರ್ಟಪ್ ಎಲೆಕ್ಟ್ರಿಕ್ ಕಾರ್ ಕಂಪನಿ ಅಂತ ಇದೆಯಲ್ವಾ, ಆ ಕಾರ್ ಕಂಪ್ನಿ ಲೈನೆಲ್ಲ ಇರುತ್ತೆ. ಹೊಸ್ದಾಗಿ ಅದ್ರ ಡಿಸೈನ್ ಆಗಿರ್ಬೋದು, ಅಥವಾ ಎಲಿಮೆಂಟ್ ಆಗಿರ್ಬೋದು, ಹೈಬ್ರಿಡ್ ಕ್ವಾಲಿಟಿ ಆಗಿರ್ಬೋದು, ಅಥವಾ ಮತ್ತು ಅದು ಬ್ಯಾಟ್ರಿ ಕೆಪಾಸಿಟಿ ಆಗಿರ್ಬೋದು, ಈ ಥರ ಎಲ್ಲ ನೀವು ನೀಟಾಗಿ ಎಕ್ಸ್ಪ್ಲೇನ ಮಾಡ್ಬೋದು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟು ಲೆಟರ್ ರೈಟಿಂಗ್. ಓಕೆನಾ? ನೋಡಿ ಏನಪ್ಪ ಅಂದರೆ 5 ಮಾರ್ಕ್ಸಿಗೆ ನೋಡಿ, ಇವೆಲ್ಲರಲ್ಲಿ ಒಂದು ಕ್ವಶನ್ ಅಟೆಂಡ್ ಮಾಡಿ. 27-28ರಲ್ಲಿ ಯು ಆರ್ ಪ್ರಿನ್ಸಿಪಲ್ ಆ್ಯಂಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್, ಯು ಆರ್ ಡಿಸೈಡ್ ದ ಆರ್ಗನೈಸ್ state level seminar, you want to conduct meeting with your staff member and management member for the same write a meeting agenda. ಅಂದರೆ ರೈಟಿಂಗ್ ಆಫ್ ಅಜೆಂಡಾ ಅಂತ ಬರ್ತದೆ ಗ್ರಾಮರಲ್ಲಿ. ಅಂದರೆ ನಾನೊಬ್ಬ ಪ್ರಿನ್ಸಿಪಾಲ್ ಆಗಿದ್ದಾಗ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂದರೆ ಒಂದು ಸೆಮಿನಾರ್ನ ಮಾಡಬೇಕು ಸ್ಟೇಟ್ ಲೆವೆಲಲ್ಲಿ. ಅದು ಯಾವ ಥರ ಅಜೆಂಡಾ ಇಟ್ಕೊಂಡು ನಮ್ಮ ಸ್ಟಾಫ್ಗಳ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಕೇಳ್ಬಿಟ್ಟು ಮಾಡಿದ್ದಾರೆ ಒಂದು ಅಜೆಂಡಾ. ಈಗ ಒಂದು ಸ್ಟಾಫ್ ಇದು ಮಾಡ್ತೀವಿ ಅಂತ ಅಂದರೆ ಇನಾಗರೇಷನ್ ಯಾರು ಮಾಡೋದು ಅದನ್ನು ಯೋಚನೆ ಮಾಡ್ತೀವಿ. ಉದ್ಘಾಟನೆ ಆಗಿರ್ಬೋದು, ಅಲ್ಲಿ ಇನ್ನು ಚೀಫ್ ಗೆಸ್ಟ್ಗಳನ್ನೆಲ್ಲ ಯಾವ ಥರ ಅಲೋಕೇಶನ್ ಮಾಡಿದ್ದು ಬರಬೇಕು, ಅವರಿಗೆ ಮೈಕ್ಗಳನ್ನೆಲ್ಲ ಯಾವ ಥರ ಆ್ಯಕ್ಟಿವಿಟೀಸ್ನ ಕೊಡಬೇಕು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀರಾ, ಅದನ್ನ ಬರಿಬೋದು. ಅಥವಾ ಯುವರ್ ಫಸ್ಟ್ ಡಿವಿಷನ್ ಅಕೌಂಟೆಂಟ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಆನ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ದ ಪ್ರಿನ್ಸಿಪಲ್ ಡ್ರಾಫ್ಟ್ ಮಿನಿಟ್ಸ್ ಆಫ್ ಮೀಟಿಂಗ್ ಫಾರ್ ಆರ್ಗನೈಸಿಂಗ್ ಕಾಲೇಜ್ ಲೆವೆಲ್ ಸ್ಪೋರ್ಟ್ಸ್ ಇವೆಂಟ್ಸ್. ಸೊ ಇದ್ರ ಬಗ್ಗೆ ಏನಾರ ಬರೀರಿ. ಒಟ್ಟಾಗಿ ಲೆಟರ್ ರೈಟಿಂಗೇ ಇರುವಂಥದ್ದು, ಇಲ್ಲ ಅಜೆಂಡಾ ಫಾರ್ಮೇಷನ್ ಬರೀತೀರ ಅದನ್ನಾರ ಬರೀರಿ. ಸೊ ಇಷ್ಟು ನಿಮಗೆ ಎಜುಕೇಟ್, ಆಗಿಟೇಟ್ ಆ್ಯಂಡ್ ಆರ್ಗನೈಸ್ 4
ಸೊ ಇಷ್ಟು ನಿಮಗೆ 2023 ಕ್ವಶನ್ ಪೇಪರು ಸಹ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡ್ತೀನಿ, ಅದು ಬೇಕಾದ್ರೆ ಒಂದ್ಸತಿ ನೋಡ್ಕೊಳ್ಳಿ, ಅಲ್ಲಿ ಇನ್ ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನು ACA ಅಂದರೆ ಆ ಪೇಪರು ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತು ಕನ್ನಡ ಸಾಹಿತ್ಯ ಪಲ್ಲವ ಭಾಗ 4 ಸಹ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇಷ್ಟು ಈ ದಿನದ ವಿಡಿಯೋ. ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.